ಬೊಮ್ಮಾಯಿ ತಾವು ಹೋಮ್ ಮಿನಿಸ್ಟ್ರು ಆಗಿದ್ದವರು, ಏನನ್ಸುತ್ತೆ ಈಗಿನ ಲಾ ಆ್ಯಂಡ್ ಆರ್ಡ್ರು? ಈಗ ನನ್ನ ಪ್ರಕಾರ ಲಾ ಆ್ಯಂಡ್ ಆರ್ಡರು ಅಂತೂ ಹದಗೆಟ್ಟಿದೆ, ಅದು ಪ್ರಶ್ನೆನೇ ಇಲ್ಲ. ಬಟ್ ಒಂದು ಪೊಲೀಸಲ್ಲಿ ಒಂದು ಲೀಡರ್ಶಿಪ್ ಇರ್ತದೆ, ಅಲ್ಲಿನೂ ಕೂಡ ಒಂದು ಲೀಡರ್ಶಿಪ್ ಇರ್ತದೆ. ಹೌದು. ಆ ತತ್ಕ್ಷಣ ಆ ನಿರ್ಣಯ ತಗೊಳ್ಳೋದು, ಅದನ್ನ ಇಂಪ್ಲಿಮೆಂಟ್ ಮಾಡೋದು, ಅದು ಕೊರತೆ ಕಾಣ್ತಾ ಇದೆ. ಹೈರಾರ್ಕಿಯಲ್ ಲೀಡರ್ಶಿಪ್ ಏನು ಬರಬೇಕು, ಆ ಲೀಡರ್ಶಿಪ್ ಇವತ್ತು ಕೊರತೆ ಕಾಣ್ತಾ ಇದೆ. ಕನ್ಫ್ಯೂಷನ್ ಇದೆ, ಪ್ಲಸ್ ಕರಪ್ಷನ್ ಇದೆ. ಓಕೆ. ಹೀಗಾಗಿ ಇದೆಲ್ಲದರ ವಿರುದ್ಧ ನಿಂತ್ಕೊಂಡು ಮಾತಾಡಿ ಸರ್ಕಾರವನ್ನು ಎಚ್ಚರಿಸಬೇಕಾದದ್ದು ವಿಪಕ್ಷ. ತಮ್ಮದು ಮನೆಯೊಂದು 2 ಬಾಗಿಲು 3 ಬಾಗಿಲು ಹಂಗಾಗಿದೆ. ನೀವು ಒಂದು ಮಾತಾಡ್ತಾರೆ, ವಿಜಯೇಂದ್ರ ಒಂದು ಮಾತಾಡ್ತಾರೆ, ಅದು ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ನಿಮ್ಮ ಪರಿಸ್ಥಿತಿ ಹಿಂಗೆ. ನಮ್ಮದು BJP ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆಯಲ್ಲ ಸರ್, ಆ ಸ್ಥಾನ ನೀವು ಮಾಡ್ತಿದ್ದೀರಾ ಹಂಗಿದ್ರೆ? ಇಲ್ಲ, ನಾವು ನೋಡಿ ವಿಪಕ್ಷವಾಗಿ ನಾವು ಸಮರ್ಥವಾಗಿ ಕೆಲಸ ಮಾಡ್ತಾಯಿದ್ದೇವೆ, ಯಾವುದೇ ವಿಚಾರ ಬಂದರೂ ಕೂಡ ವಿರೋಧ ಪಕ್ಷದ ನಾಯಕರು ಸದನ ಒಳಗಡೆ ಹೊರಗಡೆ ಏನಾರು ಆದರೂ ಕೂಡ 24/7 ಅವರಲ್ಲಿ ಇರ್ತಾರೆ. ವಾಫ್ ಇರ್ಬೋದು, ಬಾಣಂತಿಯರು ಇರ್ಬೋದು, ಇಂಥ ಹಲವಾರು ಸಂದರ್ಭಗಳಲ್ಲಿ ಅವ್ರು ಹೋಗಿದ್ದಾರೆ, ನೋಡಿದ್ದಾರೆ, ವಿಧಾನಸಭೆಯಲ್ಲಿ ಎತ್ತಿದ್ದಾರೆ, ಪರಿಣಾಮಕಾರಿ ಪ್ರಶ್ನೆ ಏನಾಗಿದೆ ಅಂದರೆ ಈ ಸಲದ ಬೆಳಗಾವಿ ಅಧಿವೇಶನ ನಾನು ಕೊರತೆ ಹೇಳ್ಬಿಡ್ತೀನಿ. ತಾವಿರ್ತಿದ್ರಿ, ಕುಮಾರಸ್ವಾಮಿ ಅವರು ಇರ್ತಿದ್ರು, ನೀವಿಬ್ಬರು ಅಲ್ಲಿ ಹೋದ್ರಿ, ದಿಲ್ಲಿಗೆ ಹೋದ್ರಿ. CT ರವಿ ಅಂತ ಅವ್ರ ನಾಯಕರು ಅವ್ರನ್ನ ಸೋಲಿಸಿ ವಿಧಾನ ಪರಿಷತ್ತಿಗೆ ಕಳಿಸ್ಬಿಟ್ರು. ಹೀಗೆ ನೀವು ಸದನದಲ್ಲಿ ನಿಂತ್ಕೊಂಡು ಮಾತಾಡಿ ಬಡದಾಡೋರು ಯಾರು? ನಿಮ್ಮ ಬಡದಾಟಗಳೇ ಜಾಸ್ತಿ ಆಗಿರುವಾಗ. ಅಲ್ಲಲ್ಲ, ಹಂಗಲ್ಲ. ಅದನ್ನ ಒಂದು ನಿಮಿಷ. ಯಾವಾಗಲೂ ಕೂಡ ಇದು BJP ಅಂತ ಕಾಂಗ್ರೆಸ್ ಅಂತಲ್ಲ, ಯಾವಾಗಲೂ ಯುನೈಟೆಡ್ ಇದ್ದಾಗ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಅಂತ ತಾವು ವಿಶ್ಲೇಷಣೆ ಮಾಡ್ತೀವಿ. ನಮ್ಮದು ಅಪೋಸಿಷನ್ ವಿದಿನ್ ಅಪೋಸಿಷನ್ನು ಅಥವಾ ರೂಲಿಂಗಲ್ಲಿ ಅಪೋಸಿಷನ್ ಇದ್ದಾಗ ಅದರ ಹೈಲೈಟ್ ಆಗುತ್ತೆ. ಈಗ ರೂಲಿಂಗ್ ಪಾರ್ಟಿಯಲ್ಲಿ ಭಿನ್ನಮತ ಇತ್ತಂದರೆ ರೂಲಿಂಗ್ ಪಾರ್ಟಿ ಪರ್ಫಾರ್ಮೆನ್ಸ್ ಹೈಲೈಟ್ ಆಗೋದಿಲ್ಲ, ನೀವು ಹೈಲೈಟ್ ಮಾಡೋಕ್ಕೂ ಬಿಡೋದು. ಅಕಸ್ಮಾತ್ ಯಾವ್ದಾದ್ರು ಒಂದು ದೊಡ್ಡ ಯೋಜನೆ ಮಾಡಿದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡೋದು. ಇದನ್ನು ಹೇಳಿದ್ರಿ, ಮೈಕ್ ಹಿಡಿದು ಅವ್ನು ಹಿಂಗೆ ಹೇಳ್ದ, ನೀವೇನು ಹೇಳ್ತೀರ ಅಂತ ಕೇಳ್ತೀವಿ. ಹೌದು. ಹಾಗೆ ಇವತ್ತು ನಮ್ಮ BJP ಓವರ್ ಡೆಮೋಕ್ರಟೈಸೇಷನ್ ಆಗಿದೆ ಕರ್ನಾಟಕದಲ್ಲಿ. ಆದರೆ ಒಂದು ಹೇಳ್ತೇನೆ ನಾನು ನಿಮಗೆ, ಕೆಲವು ವಿಚಾರಗಳಲ್ಲಿ ಅಭಿಪ್ರಾಯ ಬೇರೆ ಬೇರೆ ಇರ್ಬೋದು. ನಾನು ಎಲ್ಲವೂ ಸರಿ ಇದೆ ಅಂತ ಎಲ್ಲ ರಾಜಕೀಯ ಪಕ್ಷದಲ್ಲಿ ಇರೋದಿಲ್ಲ. ಮತ್ತು ಸ್ವಲ್ಪ ಈ ಥರ ಇದ್ರೇ, ಈಗ ಬಂಗಾರಕ್ಕೆ ಸ್ವಲ್ಪ ಅರ್ಘ ಹಾಕಿದಾಗಲೇ ಅದು ಆಭರಣ ಆಗುತ್ತಲ್ಲ, ಹಂಗೆ ಈ ಥರ ಇದ್ದಾಗಲೇ ಆ್ಯಕ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡ್ತಾರೆ. ಸ್ವಲ್ಪ ಇರಬೇಕು, ಅದು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಈಗ ಜಾಸ್ತಿ ಆಗಿದೆ, ಸ್ವಲ್ಪ ಭಾಳ ಜಾಸ್ತಿ ಆಗಿದೆ. ಅದು ನಾನು ಒಪ್ಕೊಳ್ತೇನೆ, ನಾನು ಒಪ್ಕೊಳ್ತೇನೆ, ನಾನು ಡಿನೈ ಮಾಡ್ತಾ ಇಲ್ಲ. ಆದರೆ ಒಂದು ಎರಡು ಕಡೆ BJP ಸಿದ್ಧಾಂತ, BJPಯ ನಾಯಕತ್ವ ಏನಿದೆ, ಸರ್ವೋಚ್ಚ ನಾಯಕತ್ವ, ಅದಕ್ಕೆ ಸಂಪೂರ್ಣವಾಗಿ 100ಕ್ಕೆ 100 ಒಪ್ಪಿಕೊಳ್ಳುವಂಥವ್ರು ಇದ್ದಾರೆ. ಆದ್ದರಿಂದ ಅಲ್ಟಿಮೇಟ್ಲಿ ಹೆಂಗೆ ದಿನಗಳು ಹೋಗ್ತದೆ, ಇವತ್ತು ಆಡಳಿತ ಪಕ್ಷದ ಎಲ್ಲ ಹಗರಣಗಳು, ಎಲ್ಲ ವಿಚಾರಗಳು, ಜನರು ಅದರ ವಿರುದ್ಧ ಏನು ರೋಷ ಆಗಿದೆ, ರೈತರಿಂದ ಹಿಡಿದು ಎಲ್ಲರೂ, ಈ ಪ್ರೆಷರು ಇವತ್ತು ಎರಡು ಪಂಗಡಗಳ ಮೇಲೂ ಬೀಳುತ್ತೆ, ಪಾರ್ಟಿ ಮೇಲೂ ಬೀಳುತ್ತೆ. ದ್ಯಾಟ್ ವಿಲ್ ಯುನೈಟ್ ಅಸ್. ಈಗ ಅಂತಂಬರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ, ಹೊರಗಡೆ ಬಂದಾಗ ಒಂದಾಗ್ತೇವಲ್ಲ, ಹಾಗೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಾವು ಒಂದಾಗ್ತೇವೆ, ಚಿಂತೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.